ಜೈಲಿನ ಬಳಿಯೇ ಶಶಿಕಲಾ ಸಹಾಯಕರು ಮುಕ್ಕಾಂ ಹೂಡಿದ್ರು ಎನ್ನುವ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡ್ಕೊಂಡು ಬರೋಣ. ಪರಪ್ಪನ ಅಗ್ರಹಾರವನ್ನೇ ಮನೆ ಮಾಡಿಕೊಂಡಿದ್ರು ಶಶಿಕಲಾ ಎನ್ನುವ ಮಾಹಿತಿ ಈಗ ತಿಳಿದು ಬರ್ತಾ ಇರುವಂತದ್ದು. ಶಶಿಕಲಾ ಜೊತೆ ಮತ್ತಿಬ್ರು ಸಹಾಯಕರನ್ನ ಪರಪ್ಪನ ಅಗ್ರಹಾರದಲ್ಲಿ ನೇಮಿಸಿಕೊಂಡಿದ್ರು ಎನ್ನುವ ಒಂದು ಸ್ಫೋಟಕ ಮಾಹಿತಿ ಈಗ ತಿಳಿದು ಬರ್ತಾ ಇದೆ. ಮನೆ ಕೆಲಸದವರಂತೆ ಜೈಲಿನ ಬಳಿ ಇದ್ದಾರೆ ಶಶಿಕಲಾ ಸಹಾಯಕರು. ಶಶಿಕಲಾ ಅವರಿಗೆ ಎಲ್ಲಾ ವ್ಯವಸ್ಥೆಯನ್ನ ಮಾಡಿಕೊಳ್ಳಿಕ್ಕೆ ಇನ್ನು ಪರಪ್ಪನ ಅಗ್ರಹಾರದಲ್ಲಿ ಅವರು ಶಿಕ್ಷೆಯನ್ನ ಅನುಭವಿಸ್ತಾ ಇದ್ರು. ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಎಳವರಸಿ ಹಾಗೆ ಸುಧಾಕರನ್ ಅದರಂತೆ ಶಶಿಕಲಾ ನಟರಾಜನ್ ಪರಪ್ಪನ ಅಗ್ರಹಾರದಲ್ಲಿ ಬಂದಿಯಾಗಿದ್ರೆ ಅವರಿಗೆ ಸಹಾಯವನ್ನ ಮಾಡಲಿಕ್ಕೆ ಮನೆ ಕೆಲಸದವರಂತೆ ಇಬ್ಬರನ್ನ ನೇಮಿಸಿಕೊಂಡಿದ್ರು ಅನ್ನುವ ಒಂದು ಸ್ಫೋಟಕ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಅದರಂತೆ ಈಗ ಶಶಿಕಲಾ ಅವರು ಸಾಕಷ್ಟು ಗೊಂದಲ ಆಗಿತ್ತು. ಡಿ ರೂಪಾ ಅವರು ಪರಪ್ಪನ ಅಗ್ರಹಾರದಲ್ಲಿ ಅವ್ಯವಹಾರ ನಡೀತಾ ಇದೆ ಅಂತ 9 ಪಾಯಿಂಟ್ ಇರುವಂತ 9 ಸೂಕ್ಷ್ಮತೆ ಇರುವಂತ ಒಂದು ವರದಿಯನ್ನ ಕೊಟ್ಟಿದ್ರು. ಆ ವರದಿಯಲ್ಲಿ ಎಲ್ಲಾ ವಿಚಾರಗಳು ಕೂಡ ಉಲ್ಲೇಖವಾಗಿತ್ತು. ಇದೀಗ ಸ್ಫೋಟಕ ಮಾಹಿತಿ ತಿಳಿದು ಬರ್ತಾ ಇರುವಂತದ್ದು. ವಿನಯ್ ಕುಮಾರ್ ಅವರು ನಡೆಸ್ತಾ ಇರುವ ತನಿಖೆಯಲ್ಲಿ ಈ ರೀತಿ ಮಾಹಿತಿ ತಿಳಿದು ಬರ್ತಾ ಇದೆ. ಶಶಿಕಲಾ ನಟರಾಜನ್ ಅವರಿಗೆ ಸಹಾಯಕರಾಗಿ ಇಬ್ಬರನ್ನ ನೇಮಿಸಿಕೊಂಡಿದ್ರು. ಜೈಲಿನಲ್ಲಿ ಎಲ್ಲಾ ಒಂದು ವಿಚಾರಗಳಲ್ಲಿ ಅವ್ರಿಗೆ ನಿಭಾಯಿಸಲಿಕ್ಕೆ ಅವರ ಒಂದು ಊಟೋಪಚಾರ ಆಗಿರ್ಬೋದು ಅಥವಾ ಬೇರೆ ವಿಚಾರ ಆಗಿರ್ಬೋದು, ವೈಭೋಗದಿಂದ ಜೈಲಿನಲ್ಲಿ ಇರಲಿಕ್ಕೆ ಅನುವಾಗ್ಲಿಕ್ಕೆ ಅವರು ಇಬ್ಬರನ್ನ ನೇಮಿಸಿಕೊಂಡಿದ್ರು ಅನ್ನುವ ಮಾಹಿತಿ ಈಗ ತಿಳಿದು ಬರ್ತಾ ಇದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ಲಿಕ್ಕೆ ನಮ್ಮ ಡೆಸ್ಕ್ ನಿಂದ ಈಗ ಗಂಗಾಧರ್ ದೂರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಗಂಗಾಧರ್, ಇದೀಗ ಸಾಕಷ್ಟು ಗೊಂದಲ ಆಗಿತ್ತು ಪರಪ್ಪನ ಅಗ್ರಹಾರದಲ್ಲಿ. ಇದೀಗ ಇಬ್ಬರನ್ನ ನೇಮಕ ಮಾಡಿಕೊಂಡಿದ್ರು ತಮ್ಮ ಸಹಾಯಕ್ಕೆ ಅನ್ನುವ ಮಾಹಿತಿ ತಿಳಿದು ಬರ್ತಾ ಇದೆ. ಏನ್ ಮಾಹಿತಿ ಇದೆ ಗಂಗಾಧರ್? ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹ ಏನಿದೆ ಇದು ಸದಾ ಒಂದು ಘಟನೆಗಳಿಂದ ಜಹಜ್ಜಾರಾಗಿರುವಂತದ್ದು. ಇದೀಗ ಪ್ರಮುಖವಾಗಿ ಶಶಿಕಲಾ ಅವರು ಅಕ್ರಮ ಆಸ್ತಿಗಳಿಗೆ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರಪ್ಪನ ಅಗ್ರಹಾರ ಅವರು ಒಂದು ಜೈಲು ಶಿಕ್ಷೆಯನ್ನು ಅನುಭವಿಸಿ ಹೊರಗಡೆ ಬರಬೇಕಾದ್ರೆ ಈ ಸಂದರ್ಭದಲ್ಲಿ ಒಳಗಡೆ ಬರುವಂತಹ ಸಂದರ್ಭದಲ್ಲಿ ಅವರಿಗೆ ತಮಿಳುನಾಡಿನಲ್ಲಿ ಆಪ್ತ ಸಹಾಯಕರಾಗಿದ್ದಂತ ಮತ್ತು ಅಲ್ಲಿ ಶಶಿಕಲಾ ಅವರಿಗೆ ಅಲ್ಲಿ ಸೌಲಭ್ಯಗಳನ್ನ ನೋಡಿಕೊಳ್ಳುತ್ತಂತ ಇಬ್ಬರು ಸಹಾಯಕರು ಪರಪ್ಪನ ಅಗ್ರಹಾರಕ್ಕೆ ಬಂದ ಸಂದರ್ಭದಲ್ಲಿ ಅವರು ಸಹ ಅದೇ ಸಂದರ್ಭದಲ್ಲಿ ಬೆಂಗಳೂರಿಗೆ ಬಂದಿರುವಂತ ಮಾಹಿತಿ ಲಭ್ಯವಾಗಿರುವಂತದ್ದು. ಮತ್ತು ಶಶಿಕಲಾ ಅವರು ಪರಪ್ಪನ ಅಗ್ರಹಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಇವರು ಸಹ ಪರಪ್ಪನ ಹೊರಗಡೆ ಅಲ್ಲಿ ಕ್ವಾರ್ಟರ್ಸ್ ಇದೆ, ಅಲ್ಲಿ ಒಂದು ಮನೆಯನ್ನ ಮಾಡಿಕೊಂಡು ಅವರಿಬ್ರು ಶಶಿಕಲಾ ಅವರಿಗೆ ಯಾವ ರೀತಿ ಸೌಲಭ್ಯಗಳು ಬೇಕು ಎಲ್ಲ ಪ್ರತಿನಿತ್ಯ ಸೌಲಭ್ಯಗಳನ್ನ ಕೊಡ್ತಾ ಇದ್ರು. ಮತ್ತೆ ಅವರು ಸೌಲಭ್ಯಗಳನ್ನ ಒದಗಿಸುವ ಸಂದರ್ಭದಲ್ಲಿ ಅಲ್ಲಿ 5-6 ಜನ ಸಿಬ್ಬಂದಿಗಳನ್ನ ಅವರು ಹಣವನ್ನ ಕೊಟ್ಟು ಅವರನ್ನ ತಮ್ಮ ಬುಟ್ಟಿಗೆ ಕೊಂಡಿದ್ರು. ಮತ್ತೆ ಶಶಿಕಲಾ ಅವರು ಪರಪ್ಪನ ಅಗ್ರಹಾರದಲ್ಲಿ ಐಷಾರಾಮಿ ಜೀವನ ನಡೆಸ್ತಾ ಇದ್ರು. ಮತ್ತೆ ಅವರಿಗೆ ಬೇಕಾದಂತ ದಿನನಿತ್ಯ ಬಳಕೆ ವಸ್ತುಗಳೇನಿದೆ ಮತ್ತೆ ಅವ್ರ ಊಟೋಪಚಾರ ವ್ಯವಸ್ಥೆ ಏನಿದೆ ಇವೆಲ್ಲವನ್ನ ಖುದ್ದಾಗಿ ಆತ ವಿನೋದ್ ಅಂತ ಆತ ಸಹಾಯಕನೇ ಆತ ನೋಡಿಕೊಳ್ತಿದ್ದ. ಮತ್ತೆ ಈತನ ಜೊತೆ ಇನ್ನೊಬ್ಬ ಅವನ ಗೆಳೆಯ ಸಹ ಇದ್ದ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಮತ್ತೆ ತಮಿಳುನಾಡಿನಲ್ಲಿ ಇರುವಂತಹ ರಾಜಕೀಯ ಬೆಳವಣಿಗೆಗಳಿದೆ ಮತ್ತು ಎಐಡಿಎಂಕೆ ಪಕ್ಷದ ಬೆಳವಣಿಗೆಗಳು ಮತ್ತು ರಾಜಕೀಯ ಏನೇ ಒಂದು ಸುದ್ದಿಯನ್ನು ಸಹ ಇಲ್ಲಿಂದ ಶಶಿಕಲಾ ಅವರು ಏನೋ ಒಂದು ಆದೇಶವನ್ನ ಕೊಡ್ತಾರೆ ಅದನ್ನ ಅಲ್ಲಿನ ಅವರ ಒಂದು ಶಶಿಕಲಾ ಬಣದ ಆಪ್ತರಿಗೆ ಒಂದು ಮಾಹಿತಿಯನ್ನು ಮುಟ್ತಾ ಇದ್ರು. ಮತ್ತೆ ಶಶಿಕಲಾ ಅವರ ಆಪ್ತರು ಏನಾದ್ರು ಶಶಿಕಲಾ ಅವರನ್ನು ಪರಪ್ಪನಗರ ನೋಡ್ಕೊಂಡ ಸಂದರ್ಭದಲ್ಲಿ ಅವರನ್ನ ಆಹ್ವಾನಿಸಿ ಇವರ ಶಶಿಕಲಾ ಅವರನ್ನ ಭೇಟಿ ಮಾಡುವಂತ ವ್ಯವಸ್ಥೆಯನ್ನ ಮಾಡ್ತಾ ಇದ್ರು ಅನ್ನೋ ಮಾಹಿತಿಗೆ ಲಭ್ಯವಾಗಿರುವಂತದ್ದು. ಅಲ್ಲಿ ಪ್ರಮುಖವಾಗಿ ಇಲ್ಲಿನ ಪರಪ್ಪನಗರದ ಬೆಳವಣಿಗೆಗಳು ಏನೇ ಆದ್ರೂ ಸಹ ಅದಕ್ಕೆ ಶಶಿಕಲಾ ಅವರಿಗೂ ಸಹ ಮಾರಾಟ ಮಾಡ್ತಾ ಇದ್ರು. ಮತ್ತೆ ಅದನ್ನ ತಮಿಳುನಾಡಿನಲ್ಲಿರುವಂತಹ ಅವರ ಶಶಿಕಲಾ ಬಣದ ಆಪ್ತ ಗೆಳೆಯರು ಯಾರು ಗುಡಿಸ್ಕೊಂಡಿದ್ರು ಟಿಟಿವಿ ದಿನಕರನ್ ಏನಿದ್ದಾರೆ ಅವ್ರಿಗೂ ಸಹ ಪ್ರತಿನಿತ್ಯ ಮಾಹಿತಿಯನ್ನು ನೀಡ್ತಾ ಇದ್ರು. ಮತ್ತೆ ಶಶಿಕಲಾ ಅವರಿಗೆ ಪ್ರತಿನಿತ್ಯ ಯಾವುದೇ ರೀತಿ ಅವರ ಊಟೋಪಚಾರ ವ್ಯವಸ್ಥೆ ಆಗಿರ್ಬೋದು ಮತ್ತೆ ಅವರ ಸೌಲಭ್ಯಗಳೇನಾಗಿರ್ಬೋದು ಮತ್ತು ಆರೋಗ್ಯದ ಪರಿಸ್ಥಿತಿ ಏನಿದೆ ಎಲ್ಲವನ್ನೂ ಸಹ ವಿನೋದ್ ತಿಳಿದುಕೊಂಡಿದ್ದ. ವಿನೋದ್ ಹೀಗಾಗಿಯೇ ಆ ತಮಿಳುನಾಡಿನ ದಿನಕರನ್ ಶಶಿಕಲಾ ಅವರನ್ನ ನೋಡಿಕೊಳ್ಳೋದಕ್ಕೋಸ್ಕರ ಈತನನ್ನ ನೇಮಿಸಿದ್ದ. ವಿನೋದ್ ಆಕೆಯ ಶಶಿಕಲಾ ಅವರನ್ನ ದಿನನಿತ್ಯ ಏನ್ ಬೇಕೋ ವಸ್ತುಗಳನ್ನು ನೋಡ್ಕೊಳ್ತಿದ್ದ. ಇದಕ್ಕೆ ಪೊಲೀಸ್ ಸಿಬ್ಬಂದಿ ಮತ್ತು ಅಲ್ಲಿನ ಕಾರಾಗೃಹ ಏನಿದೆ ಇದಕ್ಕೆ ಸಮ್ಮತಿಯನ್ನ ಸೂಚಿಸಿತ್ತು. ಮತ್ತೆ ಇವನಿಗೆ ವಿನೋದನ ವ್ಯಕ್ತಿ ಈತನನ್ನ ಯಾವುದೇ ಸಿಬ್ಬಂದಿ ತಡೆಯುತ್ತಾರಿಲ್ಲ ಅನ್ನೋ ಮಾಹಿತಿ ನಮ್ಮ ಈಗ ಸುದ್ದಿ ಟಿವಿಗೆ ಲಭ್ಯವಾಗಿರುವಂತದ್ದು. ರಂಜಿತ್, ಅಂದ್ರೆ ಇದೀಗ ಗಂಗಾಧರ್, ಹಾಗಾದ್ರೆ ಪೊಲೀಸ್ ಸಿಬ್ಬಂದಿಗಳಿಗೆ ಪೊಲೀಸ್ ಅಧಿಕಾರಿಗಳಿಗೆ ಇವರಿಬ್ರು ಶಶಿಕಲಾ ಅವರಿಗೆ ನೆರವಾಗ್ತಾ ಇದ್ರು ಎಲ್ಲಾ ವಿಚಾರದಲ್ಲಿ ಅನ್ನೋ ವಿಷಯ ಮೊದಲೇ ಗೊತ್ತಿತ್ತಾಗಾದ್ರೆ? ಎಸ್ ರಂಜಿತ್, ಇದು ಪ್ರಮುಖವಾಗಿ ಈಗ ನಮಗೆ ಬಂದಿರುವ ಮಾಹಿತಿ ಪ್ರಕಾರ ವಿನೋದ್ ಈತ ಎಲ್ಲಾ ಕೆಲಸವನ್ನ ಪರಪ್ಪನ ಅಗ್ರಹಾರಕ್ಕೆ ಶಶಿಕಲಾ ಅವರು ಬಂದ ಸಂದರ್ಭದಲ್ಲಿ
ಆ ವಿನೋದ್ ಸಹ ಜೊತೆಯಲ್ಲೇ ಬಂದಿದ್ದ. ಮತ್ತೆ ಅದು ಇದುವರೆಗೂ ಸಹ ಇದು ಯಾರ ಗಮನಕ್ಕೂ ಬಂದಿರಲ್ಲ. ಆದ್ರೆ ಅಲ್ಲಿನ ಜೈಲಿನ ಸಿಬ್ಬಂದಿ ಇದ್ದಾರೆ ಮತ್ತು ಅಲ್ಲಿನ ಸಜಾಬಂದಿಗಳೇನಿದ್ದಾರೆ ಇದೆಲ್ಲ ಅವರಿಗೆ ಈ ವಿನೋದ್ ಏನು ಶಶಿಕಲಾ ಅವರಿಗೆ ಎಲ್ಲಾ ವ್ಯವಸ್ಥೆಯನ್ನ ಮಾಡ್ತಾನೆ ಅನ್ನೋ ಮಾಹಿತಿ ಗೊತ್ತಿತ್ತು. ಬಟ್ ಇದು ಯಾರು ಬೇರೆ ಹಿರಿಯ ಅಧಿಕಾರಿಗಳ ಗಮನಕ್ಕೆ ಬಂದಿರಲ್ಲ ಅನ್ನೋ ಮಾಹಿತಿ ಈಗ ನಮಗೆ ಲಭ್ಯವಾದಂತ. ಆದ್ರೆ ಇದೀಗ ಮತ್ತೆ ಏನು ವಿನೋದ್ ಶಶಿಕಲಾ ಅವರಿಗೆ ಸಹಾಯವನ್ನು ಮಾಡ್ತಾ ಇದೆ ಮತ್ತೆ ಅವರಿಗೆ ಬೇಕಾದಂತ ವ್ಯವಸ್ಥೆಯನ್ನ ಮತ್ತು ಸೌಲಭ್ಯಗಳನ್ನ ಈತ ತಂದು ಕೊಡ್ತಿದ್ದ ಮತ್ತು ತರಕಾರಿಗಳೇನಿದೆ ಇದೆಲ್ಲ ವ್ಯವಸ್ಥೆಯನ್ನ ಮಾಡ್ತಾ ಇದ್ದ ಮತ್ತು ರಾಜಕೀಯ ವಿದ್ಯಮಾನಗಳೇನಿದೆ ತಮಿಳುನಾಡಿನ ಬೆಳವಣಿಗೆಗಳೇನಿದಾವೆ ಅದೆಲ್ಲವನ್ನ ಮಾಹಿತಿಯನ್ನ ತಂದು ಶಶಿಕಲಾ ಅವರಿಗೆ ಅವರು ತಿಳಿಸ್ತಾ ಇದ್ದ. ಮತ್ತು ಶಶಿಕಲಾ ಅವರು ಯಾವುದೇ ಒಂದು ಸರ್ಕಾರದ ಆದೇಶ ಇರ್ಬೋದು ಮತ್ತೆ ತಮ್ಮ ಬಣದ ಬಗ್ಗೆ ಯಾವುದಾದ್ರೂ ಒಂದು ಅಭಿಪ್ರಾಯಗಳನ್ನ ಹೇಳಿದ್ರೆ ಅದನ್ನ ಅಲ್ಲಿ ತಮಿಳುನಾಡಿಗೆ ಅವರ ಮಾಹಿತಿಯನ್ನ ನೀಡುವಂತ ಕೆಲಸವನ್ನ ವಿನೋದ್ ಮಾಡ್ತಾ ಇದ್ದ ಅನ್ನೋ ಮಾಹಿತಿ ಈಗ ನಮಗೆ ಲಭ್ಯವಾಗಿರುವಂತದ್ದು. ರಂಜಿತ್, ಇನ್ನು ವಿನೋದ್ನ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆಯನ್ನು ಮಾಡುವ ಕೆಲಸ ಏನಾದ್ರು ಮಾಡಿದ ಪೊಲೀಸರು ಹೇಗೆ ಗಂಗಾಧರ್? ಎಸ್ ರಂಜಿತ್, ಇದುವರೆಗೂ ಸಹ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಮತ್ತು ಅಲ್ಲಿನ ಜೈಲು ಸಿಬ್ಬಂದಿ ಆಗಿರ್ಬೋದು ಇದುವರೆಗೂ ಯಾವುದೇ ರೀತಿ ಅವರನ್ನ ವಶಕ್ಕೆ ತೆಗೆದುಕೊಳ್ಳುವಾಗಲಿ ಆತನ ವಿಚಾರಿಸುವಂತ ಕೆಲಸ ಯಾವುದೇ ರೀತಿ ಮಾಡಿಲ್ಲ. ಆದ್ರೆ ಆತ ಈ ತರ ಸಹಾಯವನ್ನ ಮಾಡ್ತಾನೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಇನ್ನು ಮುಂದೆ ಏನಾದ್ರೂ ಎಚ್ಚೆತ್ತುಕೊಂಡು ಈಗ ಏನೋ ಪರಪ್ಪನಗರದಲ್ಲಿ ಅಕ್ರಮ ಅವ್ಯವಹಾರಗಳೇನು ಈಗ ಹೊರಗೆ ಬಂದಿದೆ ಮತ್ತು ಈಗಾಗಲೇ ತನಿಖಾ ತಂಡ ಏನು ಈಗಾಗಲೇ ಅಕ್ರಮ ಅವ್ಯವಹಾರ ಸಂಬಂಧಪಟ್ಟಂತೆ ನಿವೃತ್ತ IAS ಅಧಿಕಾರಿ ವಿನಯ್ ಕುಮಾರ್ ನೇತೃತ್ವದ ತಂಡ ಈಗಾಗಲೇ ನಿನ್ನೆ ಪರಪ್ಪನಗರ ಭೇಟಿ ನೀಡಿ ಹಲವು ಮಹತ್ವದ ಮಾಹಿತಿಗಳನ್ನ ಕಲೆ ಹಾಕಿದೆ. ಮತ್ತೆ 2 ಕೋಟಿ ಲಂಚವನ್ನ ಡಿಜಿ ಆಗಿದಂತಹ ಸತ್ಯನಾರಾಯಣ ಪಡೆದಿದ್ರು ಅನ್ನೋ ಗಂಭೀರ ಆರೋಪ ಇದನ್ನು ಅದನ್ನು ಸಹ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಇದರಲ್ಲಿ ಶಶಿಕಲಾ ಅವರನ್ನ ಮತ್ತೆ ಅಲ್ಲಿ ತೆಲಗಿ ಇದ್ದಂತಹ ಕೊಠಡಿಗೂ ಸಹ ಹೋಗಿ ಭೇಟಿ ನೀಡಿ ಅಲ್ಲಿ ಯಾವ ರೀತಿ ವ್ಯವಸ್ಥೆ ಇದೆ ಮತ್ತೆ ಶಶಿಕಲಾ ಅವರಿಗೆ ಯಾವ ರೀತಿ ವ್ಯವಸ್ಥೆಯನ್ನ ಅಲ್ಲಿನ ಜೈಲು ಸಿಬ್ಬಂದಿ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿಯನ್ನು ಸಹ ವಿನಯ್ ಕುಮಾರ್ ನೇತೃತ್ವದ ತಂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ. ಇದರ ಬೆನ್ನಲ್ಲಿ ಈ ಒಂದು ಗಂಭೀರ ಆರೋಪ ಕೇಳಿ ಬಂದಿರುವಂತದ್ದು. ಇದರ ಬಗ್ಗೆಯೂ ಸಹ ಅವರ ತನಿಖೆಯನ್ನ ನಡೆಸಬಹುದು ಅನ್ನೋದು ತಿಳಿದು ಬಂದಿರುವಂತದ್ದು. ರಂಜಿತ್, ಓಕೆ ಗಂಗಾಧರ್, ಧನ್ಯವಾದ ಮಾಹಿತಿಗಾಗಿ.